ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತು ನಾನು ತುಂಬ ರುಚಿಕರವಾದ, ಆರೋಗ್ಯಕರವಾದ ಮತ್ತು ಹೊಟ್ಟೆ ತುಂಬ ತೃಪ್ತಿ ಕೊಡುವಂತಹ ವೆಜಿಟೇಬಲ್ ದಾಲ್ ಕಿಚಡಿನ ಮಾಡ್ತಾ ಇದ್ದೀನಿ. ಈ ದಾಲ್ ಕಿಚಡಿ ವಿಶೇಷತೆ ಏನಂದರೆ ಎಲ್ಲ ಥರ ತರಕಾರಿ, ಬೇಳೆ, ತುಪ್ಪ ಹಾಕಿ ಮಾಡೋದ್ರಿಂದ ರುಚಿ ಅದ್ಭುತವಾಗಿರುತ್ತೆ. ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. 1 ಬಟ್ಲು ತೊಗರಿಬೇಳೆ ತೊಗೊಂಡ್ರೆ 1 ಬಟ್ಲು ಚೆನ್ನಂಗಿ ಬೇಳೆ, 2 ಬಟ್ಲಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಬಟಾಣಿ ಕಾಳು ಸ್ವಲ್ಪ, 1 ಟೊಮಾಟೊ, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣಸಿಕಾಯಿ, 1 ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, 2 ಟೇಬಲ್ ಸ್ಪೂನಷ್ಟು ತುಪ್ಪ, 2 ಒಗ್ಗರಣೆಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲಲ್ಲಿ ಬೇಳೆಗಳನ್ನು ಹಾಕ್ಕೊಂಡು ಮತ್ತು ಅಕ್ಕಿ ಹಾಕ್ಕೊಂಡು ತೊಳೆದಿಟ್ಕೊಳ್ಳೋಣ. ಸ್ವಲ್ಪ ನೆನೆದ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲನ ಹಾಕಿದ್ದೀನಿ. ಈಗ ನೀರು ಹಾಕಿ ಒಂದು 2ರಿಂದ 3 ಸತಿ ನೀರು ಹಾಕಿದ್ದನ್ನು ನೀಟಾಗಿ ತೊಳ್ಕೊಂಬಿಡೋಣ. ಈ ದಾಲ್ ಕಿಚಡಿ ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ, ಮಧ್ಯಾಹ್ನದ ಊಟಕ್ಕೂ ಚೆನ್ನಾಗಿರುತ್ತೆ ಮತ್ತು ರಾತ್ರಿ ಊಟಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೋಬೋದು. ನೋಡಿ ನಾನೀಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಕೊಂಡು ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. 1 ಈರುಳ್ಳಿ, ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನ್ಕಾಯಿ ಜಾಸ್ತಿ ಕಡಿಮೆ ಹಾಕೋಬೋದು. ಜಾಸ್ತಿ ಖಾರ ಚೆನ್ನಾಗಿರಲ್ಲ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾನು 3 ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ 1 ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾನೀಗ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಯಾವ ಥರ ತರಕಾರಿಗಳಿನ್ನೂ ನೀವು ಆಲೂಗಡ್ಡೆ ಬೇಕಂದ್ರೂ ಹಾಕೋಬೋದು, ಕಾಲಿಫ್ಲವರ್ ಬೇಕಂದ್ರೂ ಹಾಕೋಬೋದು. ನಾನು ಇಷ್ಟು ತರಕಾರಿನ ಹಾಕ್ತಾಯಿದ್ದೀನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಮನೆಯಲ್ಲಿ ಚಿಕ್ಕ ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಮತ್ತು ಏಜ್ ಆದವ್ರಿಗಂತೂ ಸಾಫ್ಟ್ ಫುಡ್ ಕೊಡಬೇಕು, ಅವರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ತರಕಾರಿ ತುಂಬ ಏನು ಬೇಯಿಸ್ಕೋಬಾರ್ದು, ಸ್ವಲ್ಪ ಬೇಯಿಸ್ಕೊಂಡು ಈಗ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿ ಮತ್ತು ಬೇಳೆನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಅಕ್ಕಿ ಬೇಳೆ ಮಿಕ್ಸ್ ಮಾಡಿದ್ಮೇಲೆ ಯಾವ ಅಳತೆಯಲ್ಲಿರುತ್ತೋ ಅದರ 3 ಅಳತೆಯಷ್ಟು ನಾವು ನೀರನ್ನ ಹಾಕೋಬೇಕು. ಅಕ್ಕಿ ಬೇಳೆ ಸೇರಿ ಈ ಬೌಲಲ್ಲಿ ಅರ್ಧ ಬೌಲಿತ್ತು, ಈ ಅರ್ಧ ಬೌಲ್ ನೋಡಿ ನಾನು 3 ಸತಿ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಅನಿಸುತ್ತೆ, ಜಾಸ್ತಿ ಏನಾಗಲ್ಲ, ಇದು ಪರ್ಫೆಕ್ಟ್ ಆಗಿರುತ್ತೆ. ನೋಡಿ ನೀವು ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಮೇಲೆ ಹಾಕೋದಕ್ಕೆ ಇಡ್ತಾಯಿದ್ದೀನಿ. ಇದನ್ನಿಷ್ಟು ಇಟ್ಟು 3 ವಿಸಿಲ್ ಬರೋವರೆಗೂ ಕೂಗಿಸ್ಕೋಬೇಕು. ಇದನ್ನು ನೋಡಿ ಈಗ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗಿದೆ, ನೋಡ್ಬೋದು. ಕರೆಕ್ಟ್ ಮೆಜರ್ಮೆಂಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ದಾಲ್ ಕಿಚಡಿ ಸ್ವಲ್ಪ ಈ ಥರ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ, ಗಟ್ಟಿ ಬಂದರೆ ಚೆನ್ನಾಗಿರಲ್ಲ. ಇದು ಪರ್ಫೆಕ್ಟು ಮೆಜರ್ಮೆಂಟ್ ನೀರಿಂದು. ನಾವು ಅಕ್ಕಿ ಬೇಳೆ ಸೇರಿಸಿದ ಮೇಲೆ ಎಷ್ಟು ಹಾಕಿರ್ತೀವೋ ಅದ್ರ 3ರಷ್ಟು ನಾವು ನೀರನ್ನ ಹಾಕೋಬೇಕು, ಕರೆಕ್ಟಾಗಿ ಬರುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ಆದರೆ ದಾಲ್ ಕಿಚಡಿ ರೆಡಿ ಆಯಿತು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದಕ್ಕೆ ಸ್ವಲ್ಪ ಗಾರ್ನಿಷ್ಗೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಸ್ವಲ್ಪ ತುಪ್ಪನ ಕಾಯಿಸಿಬಿಟ್ಟು ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರು ಮತ್ತು ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ ಈ ಥರ ಹಾಕೋದ್ರಿಂದ. ನೋಡಿ ಈ ಥರ ಹಾಕಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಟ್ಟು ಗಾರ್ನಿಷ್ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ, ಅದ್ಭುತವಾಗಿರುತ್ತೆ. ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.